ಎಲ್ಲರಿಗೂ ನಮಸ್ಕಾರ. ಇವತ್ತು ಕುಬೇರ ರಂಗೋಲಿಯನ್ನು ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಮೊದಲು ನಾನಿಲ್ಲಿ 4 ಡಾಟ್ಸನ್ನು ಇಟ್ಕೊಳ್ತಾ ಇದ್ದೀನಿ. ನಾನು ಡಾಟ್ಸನ್ನು ದೊಡ್ಡದಾಗಿ ಇಟ್ಕೊಳ್ತಾ ಇದ್ದೀನಿ ಕ್ಯಾಮ್ರಾಕ್ಕೋಸ್ಕರ ಅಷ್ಟೇ, ಬಟ್ ನೀವು ಚಿಕ್ಕ ಚಿಕ್ಕದಾಗಿ ಇಟ್ಕೋಬೋದು. ಮೊದಲು 4 ಡಾಟ್ಸನ್ನು ಇಟ್ಕೊಂಡಿದ್ದೀನಿ. ಅದರ ನಂತರ 2 ಮಧ್ಯೆ ಒಂದರಂತೆ 3 ಡಾಟ್ಸನ್ನು ಇಟ್ಕೊಂಡಿದ್ದೀನಿ ಕೆಳಗಡೆ. ಮತ್ತೆ ಅದೇ ರೀತಿ 4 ಡಾಟ್ಸನ್ನು ಇಟ್ಕೋಬೇಕು. ಮೇಲೆ ಹೇಗೆ ಇಟ್ಕೊಂಡಿದ್ದೀವೋ ಅದೇ ಥರ ಮತ್ತೆ ಕೆಳಗಡೆ 4 ಡಾಟ್ಸ್ ಇಟ್ಕೋಬೇಕು. ಮತ್ತು ಕೆಳಗಡೆ 3 ಡಾಟ್ಸನ್ನು ಇಟ್ಕೋಬೇಕು ಈ ರೀತಿ. ಮತ್ತು 2 ಡಾಟ್ಸನ್ನು ಇಟ್ಕೋಬೇಕು. ಇವಾಗ ಒಂದು ಕಡೆ ಪೋರ್ಷನ್ ಮುಗೀತು ಇದು. ನೆಕ್ಸ್ಟ್ ಈ ಕಡೆ ಕೂಡ ಅದೇ ರೀತಿ ಇಟ್ಕೋಬೇಕು. ಇವಾಗ 3 ಡಾಟ್ಸ್ ಇಟ್ಕೊಳ್ತಾ ಇದ್ದೀನಿ. ನಂತರ ಮತ್ತೆ 2 ಡಾಟ್ಸನ್ನು ಇಟ್ಕೋಬೇಕು. ಇವಾಗ ಎಲ್ಲವನ್ನು ಜೋಡಿಸ್ತಾ ಹೋಗೋಣ ಬನ್ನಿ. ಮೊದಲು ಈ 2 ಗೆರೆಯನ್ನು ಜೋಡಿಸ್ಕೊಳ್ಳೋಣ, ಅಂದರೆ 2 ಡಾಟ್ಸನ್ನು ಜೋಡಿಸ್ಕೊಳ್ಳೋಣ. ನಂತರ 3 ಡಾಟ್ಸನ್ನು ಜೋಡಿಸ್ಕೊಳ್ಳೋಣ. ನಂತರ ಈ 4ನೇದು ಜೋಡಿಸ್ಕೊಳ್ಳೋಣ. ಮಧ್ಯದನ್ನು ಖಾಲಿ ಬಿಡಬೇಕು. ಹಾಗೆ ಇವಾಗ ಮೇಲ್ಗಡೆಯದ್ದು ಜೋಡಿಸ್ಕೊಳ್ಳೋಣ ಫಸ್ಟ್ 2, ಆಮೇಲೆ ಮತ್ತೆ 3ನೇದು 3 ಡಾಟ್ಸ್ ಇರೋದು, ಮತ್ತು 4 ಡಾಟ್ಸ್ ಇರೋದು, ಮಧ್ಯದ ಮಾತ್ರ ಖಾಲಿ ಹಾಗೆ ಬಿಟ್ಬಿಡಬೇಕು. ಇವಾಗ ಈ ಚಿಕ್ಕ ಇದರಿಂದ ಗೆರೆಯಿಂದ ಲಾಸ್ಟ್ ಗೆರೆಯಿಂದ ಈ ಮೇಲ್ಗಡೆಯ ದೊಡ್ಡ ಗೆರೆಗೆ ಸೇರಿಸೋದು. 1 2 3 4 ಆ ಥರ ಕೌಂಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಇದು ಕೂಡ 1 2 3 4. ಈ ಕಡೆಯಿಂದ ಮತ್ತೆ 1 2 3 4. ಈ ಕಡೆ ಮಧ್ಯದ ಗೆರೆಯಿಂದ ಮತ್ತೆ 1 2 3 4. ಈ ಕಡೆಯಿಂದ ಮತ್ತೆ 1 2 3 4 ಡಾಟ್ಸ್ ಈ ಥರ ಸೇರಿಸಿದರೆ ಆಗೋಯ್ತು. ಕುಬೇರ ರಂಗೋಲಿ ರೆಡಿನೇ ಆಯಿತು. ಈ ಮಧ್ಯ ಕೋನ್ ಬರುತ್ತಲ್ವ, ಅದಕ್ಕೆ ನೀವು ನಿಮಗೆ ಬೇಕಾದ ಹಾಗೆ ಕುಂಕುಮ, ಅರಿಶಿನ ಅದರಿಂದೆಲ್ಲ ಅಲಂಕಾರ ಮಾಡ್ಕೋಬೋದು. ನಾನಿಲ್ಲಿ ಹೂಗಳನ್ನು ಇಡ್ತಾ ಇದ್ದೀನಿ. ಯಾವ ಹೂ ಬೇಕಾದರೂ ಇಡ್ಬೋದು. ಸೇವಂತಿಗೆ, ಗುಲಾಬಿ, ಯಾವ ಹೂ ಇದೆಯೋ ಆ ಹೂವನ್ನು ಇಟ್ಕೋಬೋದು. ಚೆಂದ ಅಲಂಕಾರ ಮಾಡ್ಬೋದು ಈ ಥರ. ಮಧ್ಯದಲ್ಲಿ ಅದೇ ಹೇಳಿದ ಹಾಗೆ ಅರಿಶಿನ ಕುಂಕುಮ ಎಲ್ಲ ಕೂಡ ಆ ಕೋನ್ಗಳಿಗೆ ತುಂಬಬೋದು. ಹೇಗೆ ನಿಮಗೆ ಚೆನ್ನಾಗಿ ಅನಿಸುತ್ತೋ ಆ ಥರ ಮಾಡ್ಕೋಬೋದು ಇದನ್ನು. ನಾನು ಗುಲಾಬಿ ಹೂಗಳನ್ನು ಇಡ್ತಾ ಇದ್ದೀನಿ. ಈ ರಂಗೋಲಿ ನಾವು ವಾರದ ದಿನ ಹಾಕಬೇಕಾಗುತ್ತೆ. ಸೋಮವಾರ, ಕೆಲವರು ಯಾವ ವಾರ ಮಾಡ್ತಿರೋ ಆ ವಾರ, ಗುರುವಾರ ಅಥವಾ ಶುಕ್ರವಾರ, ಶನಿವಾರ ಈ ಥರ ವಾರಗಳನ್ನು ಮಾಡ್ತೀವಲ್ವ. ಕೆಲವೊಂದು ವಾರಗಳನ್ನು ಮಾಡಿದ ದಿನ ವಿಶೇಷವಾಗಿ ಈ ರಂಗೋಲಿಯನ್ನು ಅದು ದೇವರ ಕೋಣೆಯಲ್ಲೇ ಹಾಕಬೇಕು. ಇದನ್ನು ಮತ್ತೆ ನೆಲದ ಮೇಲೆ ಹಾಕಬಾರ್ದು ಅಂತ ಹೇಳ್ತಾರೆ. ಯಾವುದಾದ್ರೂ ಒಂದು ಮಣೆಯ ಮೇಲೆ ಹಾಕಿ ದೇವರ ಕೋಣೆಯಲ್ಲಿ ಇಡಬೇಕು ಅಂತ ಹೇಳ್ತಾರೆ. ಸೊ ವಾರದ ದಿನ ಹಾಕೋದ್ರಿಂದ ನಮಗೆ ತುಂಬ ಒಂಥರ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಮತ್ತು ಸುಮ್ಮನೆ ದುಡ್ಡು ಕೆಲವೊಮ್ಮೆ ನೋಡಿ ಸುಮ್ಮನೆ ಹೋಗ್ತಾ ಇರುತ್ತಲ್ವ, ಆ ಥರದ್ದೆಲ್ಲ ಸ್ಟಾಪ್ ಆಗಿಬಿಡುತ್ತೆ. ಇದರಿಂದ ಮನೆ ತುಂಬ ಒಂಥರ ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗುತ್ತೆ. ಇದೊಂಥರ ದೈವಿಕ ರಂಗೋಲಿ ಅಂತಲೇ ಹೇಳ್ಬೋದು. ತುಂಬ ಪವರ್ಫುಲ್ ರಂಗೋಲಿ ಅಂತಲೇ ಹೇಳ್ಬೋದು ಇದನ್ನು. ಯಾವುದೇ ಕೆಲಸ ಆಗಲಿ ನಾವು ಶ್ರದ್ಧೆ, ಭಕ್ತಿ, ನಂಬಿಕೆಯಿಂದ ಮಾಡಿದಾಗ ಖಂಡಿತ ಅದಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ಧನ ಅನ್ನೋದು ನಾನಾ ಮೂಲಗಳಿಂದ ಹರಿದು ಬರ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.